ದಕ್ಷಿಣದ ಕುಂಭಮೇಳ ಖ್ಯಾತಿಯ ಗವಿಮಠ ರಥೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇವತ್ತು ಸಂಜೆ 5:30ಕ್ಕೆ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ವಿದ್ಯುಕ್ತ ಚಾಲನೆ ಸಿಗಲಿದೆ. ಕೊಪ್ಪಳದ ಗವಿಸಿದ್ದೇಶ್ವರ ಅಜ್ಜನ ಜಾತ್ರೆಗೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಗವಿಸಿದ್ದೇಶ್ವರ ಜಾತ್ರೆ ಹಿನ್ನೆಲೆಯಲ್ಲಿ ಬರೋಬ್ಬರಿ 10 ಲಕ್ಷ ಮೈಸೂರು ಪಾಕ್ ತಯಾರಿಕೆಯನ್ನು ಕೂಡ ಮಾಡಲಾಗಿದೆ. ಸಿಂಧನೂರು ಗೆಳೆಯರ ಬಳಗದಿಂದ ಮೈಸೂರು ಪಾಕ್ ರೆಡಿಯಾಗಿದೆ. ಮೈಸೂರು ಪಾಕ್ ಅಂದರೆ ಯಾರಿಗೆ ತಾನ ಇಷ್ಟ ಇಲ್ಲ ಹೇಳಿ, ಪ್ರತಿಯೊಬ್ಬರು ಕೂಡ ಮೈಸೂರು ಪಾಕ್ ಅಂದರೆ ಬಾಯಲ್ಲಿ ನೀರು ಬಂದೇ ಬರುತ್ತೆ. ಇಂಥ ಒಂದು ಮೈಸೂರು ಪಾಕ್ ಇದೀಗ ದಕ್ಷಿಣ ಭಾರತದ ಕುಂಭಮೇಳ ಎಂದು ಕರೆಯಲ್ಪಡ್ತಕ್ಕಂಥ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯ ಪ್ರಸಾದಕ್ಕೆ ಸಿದ್ಧವಾಗ್ತದೆ. ನನ್ನ ದೃಶ್ಯದ ಹಿಂಭಾಗದಲ್ಲಿ ನೋಡ್ಬೋದು, ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆಯ ಹಿನ್ನೆಲೆಯಲ್ಲಿ ಸಿಂಧನೂರಿನ ಗೆಳೆಯರ ಬಳಗದವರು ಇದೀಗ ಕಳೆದ 2 ದಿನಗಳಿಂದಲೂ ಕೂಡ ಒಂದು ದಾಸೋಹಕ್ಕೆ ಮೈಸೂರು ಪಾಕನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಸುಮಾರು 10 ಲಕ್ಷದಷ್ಟು ಮೈಸೂರು ಪಾಕನ್ನು ಅವರೀಗ ಸಿದ್ಧಪಡಿಸ್ತಕ್ಕಂಥ ಸುಮಾರು 200 ಜನ ಬಾಣಸಿಗರೊಂದಿಗೆ ಅವರಿಗೆ ಮೈಸೂರು ಪಾಕನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಆ ದೃಶ್ಯದಲ್ಲಿ ತೋರಿಸ್ತೀನಿ ನಿಮಗೆ. ಸುಮಾರು ಒಂದು 200 ಕಡಾಯಿಗಳ ಮೂಲಕ ಈ ಒಂದು ಮೈಸೂರು ಪಾಕನ್ನು ಸಿಂಧನೂರು ಗೆಳೆಯರ ಬಳಗದವರು ತಯಾರಿಸಿ ಸುಮಾರು 60 ಕ್ವಿಂಟಲ್ ಸಕ್ಕರೆ, 30 ಕ್ವಿಂಟಲ್ ಕಡಲೆಬೇಳೆ ಹಿಟ್ಟು ಜೊತೆಗೆ 5,000 ಲೀಟರ್ ಎಣ್ಣೆಯಲ್ಲಿ ಈ ಒಂದು ಮೈಸೂರು ಪಾಕನ್ನು ಇದೀಗ ಅವರು ಮಾಡ್ತಕ್ಕಂಥ ಸುಮಾರು 10 ಲಕ್ಷದಷ್ಟು ಮೈಸೂರು ಪಾಕನ್ನು ಈಗ ಅವರು ಸಿದ್ಧಪಡಿಸ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಈಗಾಗಲೇ ಮೈಸೂರು ಪಾಕನ್ನು ಮಾಡೋದ್ರ ಕೆಲಸವನ್ನು ಆರಂಭ ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ಅವರು ಕಳೆದ 10 ವರ್ಷಗಳು ಕೂಡ ಸಿಂಧನೂರು ಗೆಳೆಯ ಬಳಗದವರು ಶೇಂಗಾ ಹೋಳಿಗೆ ಆಗಿರ್ಬೋದು, ಉದುರು ಸಜ್ಜಕ ಜೊತೆಗೆ ಬೂಂದಿ, ಎಳ್ಳು ಹೋಳಿಗೆ, ಶೇಂಗಾ ಹೋಳಿಗೆ, ಹೀಗೆ ವಿವಿಧ ಬಗೆಯ ಸಿಹಿ ಪದಾರ್ಥಗಳನ್ನು ಮಾಡಿದ್ರು. ಅವರು ಇದೇ ಮೊದಲ ಬಾರಿಗೆ ಇದೀಗ ಮೈಸೂರು ಪಾಕನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಏನು ನಾಳೆ ರಥೋತ್ಸವ ಇದೆ, ಒಂದು ರಥೋತ್ಸವ ದಿನ ಈ ಒಂದು ದಾಸೋಹದಲ್ಲಿ ಈ ಒಂದು ಭಕ್ತರಿಗಾಗಿ ಮೈಸೂರು ಪಾಕನ್ನು ಕೊಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನಂತ ಹೇಳಿದ್ರೆ, ಕಳೆದ 10 ವರ್ಷಗಳು ಕೂಡ ಅವರು ವಿವಿಧ ಬಗೆಯ ಸಿಹಿ ಪದಾರ್ಥಗಳನ್ನು ಮಾಡ್ತಾರೆ. ಇದೇ ಮೊದಲ ಬಾರಿಗೆ ಅವರೀಗ ಮೈಸೂರು ಪಾಕನ್ನು ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ತೋರಿಸ್ತೀನಿ. ಇದರಲ್ಲಿ ರೆಡಿಯಾಗಿ ಬಂದಂತಹ ಮೈಸೂರು ಪಾಕನ್ನು ಅದನ್ನು ನೀಟಾಗಿ ಪ್ಯಾಕ್ ಮಾಡೋಂಥ ಕೆಲಸವನ್ನು ಇಲ್ಲ ಮಹಿಳೆಯರು ಕೂಡ ಮಾಡ್ತಕ್ಕಂಥ ದೃಶ್ಯದಲ್ಲಿ ಕಾಣ್ಬೋದಾಗಿದೆ. ಸಾಮಾನ್ಯವಾಗಿ ಮೈಸೂರು ಪಾಕನ್ನು ಸಣ್ಣ ಸಣ್ಣ ಕಾರ್ಯಕ್ರಮಗಳಲ್ಲೇ ಮಾಡೋದು ತುಂಬ ಚಾಲೆಂಜ್ ಅಂತ ಕೆಲಸ. ಆದರೆ ಸುಮಾರು 10 ಲಕ್ಷದಷ್ಟು ಮೈಸೂರು ಪಾಕ ಮಾಡೋದ್ರೆ ನಿಜಕ್ಕೂ ಮತ್ತೊಂದು ದೊಡ್ಡದಾದಂಥ ಒಂದು ಸವಾಲಿನ ಕೆಲಸ ಅಂತಲೇ ಹೇಳ್ಬೋದು. ಸೊ ಅಂಥ ಒಂದು ಸವಾಲಿನ ಕೆಲಸವನ್ನು ಇದೀಗ ಸಿಂಧನೂರು ಗೆಳೆಯರ ಬಳಗದವರು ಮಾಡ್ತಕ್ಕಂಥವ್ರಿಗೆ ಮಹಿಳೆಯರು ಕೂಡ ಸಾಥನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಅವುಗಳನ್ನ ನೀಟಾಗಿ ಪ್ಯಾಕ್ ಮಾಡುವ ಮೂಲಕ ನಾಳೆ ಬರ್ತಕ್ಕಂಥ ಏನು ಭಕ್ತರಿದ್ದಾರೆ ಆ ಒಂದು ಭಕ್ತರಿಗೆಲ್ಲರೂ ಕೂಡ ಇದೀಗ ದಾಸೋಹದಲ್ಲಿ ಉಣಬಡಿಸ್ತಕ್ಕಂಥದ್ದು ನೋಡ್ಬೋದು. ಮಹಿಳೆಯರು ಕೂಡ ಇಲ್ಲಿ ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥದ್ದು. ಇಲ್ಲ ಮಹಿಳೆಯರು ಅವರು ಸೇವೆ ಮಾಡ್ತಾರೆ. ಮಾಸೋಣ ಹೇಳಿ, ಮತ್ತೆ ತಾವು ಎಲ್ಲಿಂದ ಬಂದಿದ್ದೀರಿ, ಜೊತೆಗೆ ಏನೆಲ್ಲ ಸೇವೆ ಮಾಡ್ತಾ ಇದ್ರಿ ಏನು ಅಂತ? ಈಗ ನಾವಿಲ್ಲಿ ಅಲ್ಲೆಲ್ಲ ಎಲ್ಲರೂ ಮೈಸೂರು ಪಾಕ್ ಮಾಡಿಕೊಡ್ತಿದ್ದಾರೆ. ಅಲ್ಲಿ ನಾವಿಲ್ಲೆಲ್ಲರೂ ನಮ್ಮ ಊರವರು ಕಮಿಟಿಯವರು ಬಂದು ಕಳಿಸಿ ನಾವೆಲ್ಲದು ತೆಗಿಸಿ ಇಲ್ಲಿ ತೆಗಿಯೋ ಸೇವೆ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಜನ ಇಲ್ಲಿ ನೋಡಿದ ಅಮ್ಮ 85 ವರ್ಷ ಇದ್ದಾಳೆ. ಆಕೆ ಬಂದು ನಾವು ಪ್ರತಿ ವರ್ಷವೂ ಬಂದು ಇಲ್ಲಿ ಸೇವೆ ಮಾಡ್ತೀವಿ. ಮತ್ತು ತಾತನವ್ರು ಬಂದಿದ್ರು ಬೆಳಗ್ಗೆ, ನಮಗೆ ಆಶೀರ್ವಚನ ನೀಡಿದರು. ಈಗ ಮೈಸೂರು ಪಾಕ ಮಾಡೋದು ತುಂಬ ಕಷ್ಟದ ಕೆಲಸ, ಅದನ್ನು ಜಾತ್ರೆಯಲ್ಲಿ ಮಾಡ್ತಾ ಇದ್ದಾರೆ. ಏನು ಖುಷಿ ಅನ್ಸುತ್ತಾ ನಿಮ್ಗೆ? ಭಾಳ ಖುಷಿ ಅನಿಸುತ್ತೆ ರೀ, ನಮಗೆ ಭಾಳ ಖುಷಿ ಅನಿಸುತ್ತೆ. ನಾವು ಪ್ರತಿ ವರ್ಷ ಬರ್ತೀವಿ, ಬಂದು ಸೇವೆ ಮಾಡ್ತೀವಿ, ಆರಾಮಾಗಿ ಆಶೀರ್ವಚನ ತಗೊಂಡು ನಾವು ಊರಿಗೆ ಹೋಗ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.